ಮೃತ್ಯು ಮಳೆಯಿಂದ ಮಲೆನಾಡಿಗೆ ಎದುರಾಗಿದ್ದ ಕಂಟಕ ಭೂಕುಸಿತದಿಂದ ಗಡಗಡ ನಡುಗುತ್ತದೆ ಪಶ್ಚಿಮ ಘಟ್ಟದ ಸಾಲು ಭಾರಿ ಭೂಕುಸಿತಕ್ಕೆ ಕಾಫಿ ನಾಡು ಚಿಕ್ಕಮಗಳೂರು ತತ್ತರವಾಗಿದೆ ರಾತ್ರಿ ಇದ್ದಂತ ಕಾಫಿ ಅಡಿಕೆ ತೋಟ ಬೆಳಗ್ಗೆ ಆಗೋದ್ರೊಳಗೆ ನಾಪತ್ತೆಯಾಗಿದೆ ಚಿಕ್ಕಮಗಳೂರು ತಾಲೂಕಿನ ಬಿದರೆ ಗ್ರಾಮದಲ್ಲಿ ಭಾರಿ ಭೂಕುಸಿತವಾಗಿದೆ ಸುಮಾರು 2 ಕಿಲೋಮೀಟರ್ ವರೆಗೂ ಭೂಕುಸಿತದ ಶಬ್ದ ಕೂಡ ಕೇಳಿದೆ ಶಬ್ದದಿಂದ ಭಯಭೀತರಾಗಿ ಅಲ್ಲಿ ಸ್ಥಳೀಯರು ಮನೆಗಳನ್ನ ತೊರೆತಾ ಇದ್ದಾರೆ ಮನೆಗಳನ್ನ ಈಗಾಗಲೇ 2 ಕುಟುಂಬಗಳು ತೊರೆದು ಆಚೆ ಬಂದಿವೆ ಭೂಕುಸಿತದ ಶಬ್ದಕ್ಕೆ 2 ಗ್ರಾಮಗಳಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಗುಡ್ಡದ ತಳದಲ್ಲಿರುವ 100 ಎಕರೆ ಗದ್ದೆ ಮುಚ್ಚಿ ಹೋಗುವಂತ ಭೀತಿ ಕೂಡ ಇದೀಗ ಎದುರಾಗಿದೆ ರಾತ್ರಿ ಇದ್ದಂತ ಕಾಫಿ ಮತ್ತು ಅಡಿಕೆ ತೋಟ ಬೆಳಗ್ಗೆ ಆಗೋದ್ರೊಳಗೆ ನಾಪತ್ತೆಯಾಗಿದೆ ಚಿಕ್ಕಮಗಳೂರು ತಾಲೂಕಿನ ಬಿದರೆ ಗ್ರಾಮದಲ್ಲಿ ಭಾರಿ ಭೂಕುಸಿತವಾಗಿದೆ ಇನ್ನಷ್ಟು ಭೂಕುಸಿತವಾಗುವಂತ ಒಂದು ಭೀತಿ ಕೂಡ ಅಲ್ಲಿ ಸ್ಥಳೀಯವಾಗಿ ಆವರಿಸಿರುವಂತದ್ದು ಭೂಕುಸಿತದಿಂದ ಗುಡ್ಡದ ತಳಕ್ಕೆ ಇರುವಂತಹ 100 ಎಕರೆ ಬೆಳೆ ಕೂಡ ನಾಶವಾಗುವಂತ ಒಂದು ಆತಂಕ ಈಗ ಅಲ್ಲಿ ಮನೆ ಮಾಡಿರುವಂತದ್ದು ಶಬ್ದದಿಂದ ಮತ್ತು ಬಹುದೊಡ್ಡ ಶಬ್ದ ಕೂಡ ಅಲ್ಲಿ ಕೇಳಿಸಿದೆ ಶಬ್ದದಿಂದ ಜನ ಅಲ್ಲಿ ಭಯಭೀತರಾಗಿದ್ದಾರೆ ಒಂದು ರೀತಿ ಭೂಮಿ ನಡುಗ್ತಿದ್ಯೇನೋ ಅನ್ನುವಂಥ ರೀತಿಯಲ್ಲಿ ಅಲ್ಲಿಯ ಜನ ಫೀಲ್ ಮಾಡಿದ್ದಾರೆ ಅಂದರೆ ಆ ಒಂದು ಗುಡ್ಡ ಕುಸಿತ ಆಗ್ತಾ ಇರುವಂಥ ಪರಿಣಾಮ ಆ ರೀತಿಯಾದಂಥ ಒಂದು ಅನುಭವ ಅಲ್ಲಿಯ ಜನಕ್ಕೆ ಆಗ್ತಿರಬಹುದೇನೋ ಭಯಭೀತರಾಗಿರುವಂಥ ಜನ ಮನೆ ಮಠವನ್ನು ತೊರೆದು ಬೇರೆಡೆಗೆ ಸ್ಥಳಾಂತರಗೊಳ್ತಾ ಇದ್ದಾರೆ ಸಾಕಷ್ಟು ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದರೆ ಪಶ್ಚಿಮ ಘಟ್ಟದ ಸಾಲುಗಳೇ ನಡುಗ್ತಿವ್ಯೇನೋ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಆತಂಕ ಮನೆ ಮಾಡಿದೆ ಚಿಕ್ಕಮಗಳೂರು ತಾಲೂಕಿನ ಬಿದರೆ ಗ್ರಾಮದ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ ರಸ್ತೆಗಳೆಲ್ಲ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಈಗಾಗಲೇ ಕೊಡಗು ಜಿಲ್ಲೆಯ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ ಅಂದರೆ ಕೊಡಗಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂಥದ್ದು ಗುಡ್ಡ ಕುಸಿತಾ ಇರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಸಾವು ನೋವಾಗ್ತಾ ಇರುವಂಥದ್ದು ಸಹಜವಾಗಿ ಮಳೆ ಹೆಚ್ಚಾದಾಗ ಆ ಒಂದು ಆತಂಕ ಬೇರೆ ಕಡೆಗೂ ಕೂಡ ಮನೆ ಮಾಡುತ್ತೆ ಚಿಕ್ಕಮಗಳೂರಲ್ಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಿತ್ತು ಹಲವು ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಾಗಿತ್ತು ಆದರೆ ಈಗ ಅಲ್ಲೂ ಕೂಡ ಸತತವಾಗಿ ಭೂಕುಸಿತವಾಗ್ತಾ ಇದೆ ಈಗಾಗಲೇ ಹಲವು ರಸ್ತೆಗಳ ಮೇಲೆ ಭೂಕುಸಿತವಾಗಿ ಸಂಪರ್ಕವನ್ನು ಕಳೆದುಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ರಸ್ತೆಗಳೆಲ್ಲ ಯಾವ ಹಂತಕ್ಕೆ ಬಂದು ನಿಂತಿವೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದಾಗಿದೆ ಮತ್ತೊಂದು ದೃಶ್ಯದಲ್ಲಿ ರಾತ್ರಿ ಇದ್ದಂಥ ಅಡಿಕೆ ಮತ್ತು ಕಾಫಿ ತೋಟ ಬೆಳಗ್ಗೆ ಆಗೋದ್ರೊಳಗೆ ಅಲ್ಲಿ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಆಗಬಹುದು ಅನ್ನುವಂಥದ್ದು ಅಂದರೆ ಜೀವನಾಧಾರವಾಗಿದ್ದಂಥ ತೋಟವೇ ಇಲ್ಲ ಎಲ್ಲ ಗುಡ್ಡ ಕುಸಿತವಾಗಿದೆ ಆ ಭಾಗದಲ್ಲಿ ಅಂತಂದರೆ ಮುಂದಿನ ಆಧಾರ ಹೇಗೆ ಅನ್ನುವಂಥ ಒಂದು ಸಹಜವಾದಂಥ ಆತಂಕ ಅಲ್ಲಿಯ ಜನರನ್ನು ಆವರಿಸಿರುತ್ತೆ ಅಷ್ಟು ಮಾತ್ರವಲ್ಲ ಸದ್ಯ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಜನ ಅಲ್ಲಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಯಾವಾಗ ಎಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನುವಂಥ ಒಂದು ಆತಂಕ ಕೂಡ ಅಲ್ಲಿಯ ಜನರನ್ನು ಆವರಿಸಿದೆ ಚಿಕ್ಕಮಗಳೂರಿನಲ್ಲಿ ಭಾರಿ ಭೂಕುಸಿತವಾಗ್ತಾ ಇದೆ ಸುಮಾರು ಜಾಗಗಳಲ್ಲಿ ಇಲ್ಲಿ ಇಂಥದ್ದೊಂದು ಸ್ಥಳ ಇತ್ತ ಅನ್ನುವಂಥ ಕುರುಹೇ ಇಲ್ಲದಂಥ ರೀತಿಯಲ್ಲಿ ಅಲ್ಲಿ ಭೂಕುಸಿತವಾಗಿರುವಂಥದ್ದನ್ನು ನಾವು ಕೂಡ ನೋಡಬಹುದಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಪ್ರವೀಣ್ ಮಲೆನಾಡಿನಲ್ಲೂ ಕೂಡ ಈಗ ಸಾಕಷ್ಟು ಆತಂಕ ಆವರಿಸಿದೆ ಮೃತ್ಯು ಮಳೆಯಿಂದ ಮಲೆನಾಡಿಗೂ ಕೂಡ ಕಂಟಕ ಎದುರಾಯ್ತಾ ಯಾವ ರೀತಿಯಾದಂಥ ಒಂದು ಹಾನಿ ಮಲೆನಾಡು ಭಾಗದಲ್ಲಿ ಆಗ್ತಾ ಇದೆ ಅಂತ ಖಂಡಿತ ಲಿಖಿತ ಚಿಕ್ಕಮಗಳೂರು ಜಿಲ್ಲೆ ಎಂದು ಕಂಡು ಕೇಳಿರದಂತಹ ಮಹಾಮಳೆಗೆ ಸಂಪೂರ್ಣ ನಲುಗಿ ಹೋಗಿರುವಂತದ್ದು ಇದೀಗ ಪ್ರಮುಖವಾಗಿ ಯಾರ ಬಾಯಲ್ಲೂ ಕೇಳಿದ್ರು ಕೂಡ ಪಶ್ಚಿಮ ಘಟ್ಟಕ್ಕೆ ಶ್ರೇಣಿಗೆ ಕಂಟಕ ಎದುರಾಗುವಂತಹ ಭೀತಿ ಎದುರಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇದೀಗ ಚಿಕ್ಕಮಗಳೂರಿನ ಕಾಂಡ್ಯ ಹೋಬಳಿಯಲ್ಲಿ ತಾಲೂಕಿನ ಕಾಂಡ್ಯ ಹೋಬಳಿಯಲ್ಲಿ ರೈತ ಸತೀಶ್ ಭಟ್ ಎಂಬುವರಿಗೆ ಸೇರಿದಂತಹ ತೋಟ ರಾತ್ರಿ ಮಲಗುವಾಗ ತೋಟವನ್ನ ನೋಡಿ ಮಲಗಿದ್ರು ಆದ್ರೆ ಬೆಳಕಲು ಆಗೋದ್ರೊಳಗೆ ಆ ತೋಟವೇ ಸಂಪೂರ್ಣ ಸರ್ವನಾಶ ಆಗಿದೆ ಸುಮಾರು 20 ಎಕರೆಗೂ ಹೆಚ್ಚು ತೋಟ ಸಂಪೂರ್ಣ ಅಡಿಕೆ ಇರಬಹುದು ಕಾಫಿ ಸಂಪೂರ್ಣ ಸರ್ವನಾಶ ಆಗಿದೆ ಆ ಭೂ ಕುಸಿತಕ್ಕೆ ಶಬ್ದ ಸುಮಾರು 2 ಕಿಲೋಮೀಟರ್ ವರೆಗೂ ವ್ಯಾಪಿಸಿದೆ ಅಂದ್ರೆ ಆ ಘಟನೆಗೆ ಇಡೀ ಗ್ರಾಮಗಳು ಬೆಚ್ಚಿ ಬಿದ್ದಿವೆ ಅಂತ ಹೇಳ್ಬೋದು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ತೋಟದಲ್ಲಿದ್ದಂತಹ 2 ಕುಟುಂಬಗಳನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಮತ್ತೆ ಆ ಶಬ್ದದ ಒಂದು ಬಂಡೆಕಲ್ಲುಗಳು ಉಜ್ಜುವಂತಹ ಶಬ್ದಕ್ಕೆ ಸುಮಾರು ಆ ಸುತ್ತಮುತ್ತಲಿನ 2 ಗ್ರಾಮಗಳಿಗೆ ಸಂಪೂರ್ಣ ವ್ಯಾಪಿಸಿರೋದ್ರಿಂದ ಸಂಪೂರ್ಣವಾಗಿ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪದೇ ಪದೇ ಭೂಕುಸಿತ ಆಗ್ತಿರೋದ್ರಿಂದ ಸಂಪೂರ್ಣವಾಗಿ ನೋಡಬಹುದು ನಿನ್ನೆಯಿಂದ ಇದು 4ನೇ ಪ್ರಕರಣ ಅಂತ ಹೇಳ್ಬೋದು ನಿನ್ನೆ ಅಷ್ಟೇ ಸುಮಾರು 50 ಎಕರೆಗೂ ಹೆಚ್ಚು ತೋಟವೇ ಸರ್ವನಾಶ ಆಗಿತ್ತು ಸ್ವಾಭಾವಿಕವಾಗಿ ಅಲ್ಲಿ ಹಳ್ಳಗಳೇ ನಿರ್ಮಾಣ ಆಗ್ತಿದೆ ಅಂದ್ರೆ ಆ ಜಾಗದಲ್ಲಿ ಗುಡ್ಡ ಇತ್ತು ಆದ್ರೆ ಅಂದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ಆ ಜಾಗದಲ್ಲಿ ಹಳ್ಳ ನಿರ್ಮಾಣ ಆಗ್ತಿದೆ ಒಂದು ನದಿ ಆಕಾರದಲ್ಲಿ ಜೋರಾಗಿ ಹರಿತಿರೋದ್ರಿಂದ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ನಿನ್ನೆ ಅಷ್ಟೇ ಕುವೆ ಗ್ರಾಮದಲ್ಲಿ ವಿಚಿತ್ರ ಶಬ್ದ ಕೇಳಿ ಬಂದಿತ್ತು ಇವೆಲ್ಲಾ ಘಟನೆಗಳನ್ನ
ಸ್ಥಳಗಳನ್ನ ಸೇರಿಸಿದ್ರೆ ಇಡೀ ಮಲೆನಾಡಿನಲ್ಲಿ ಸಂಪೂರ್ಣ ಆತಂಕ ಮನೆ ಮಾಡ್ತಿದೆ ಅಂತ ಹೇಳ್ಬೋದು ಲಿಖಿತ. ಓಕೆ ಪ್ರವೀಣ್, ಈಗಾಗಲೇ ಮಲೆನಾಡಿನಲ್ಲಿ ಒಂದಷ್ಟು ರಸ್ತೆಗಳು ಹಾಳಾಗಿರುವಂಥದ್ದು, ರಸ್ತೆಗಳ ಮೇಲೆಗೆ ಗುಡ್ಡ ಕುಸಿದಿರುವಂಥದ್ದು, ಈ ರೀತಿಯಾದಂಥ ಹಾನಿಗಳು ಅಲ್ಲಿ ಸಾಕಷ್ಟಾಗಿದೆ. ಸಹಜವಾಗಿ ಜನರಲ್ಲಿ ಕೂಡ ಆತಂಕ ಇದ್ದೇ ಇರುತ್ತೆ. ಸೊ ಈ ಆತಂಕವನ್ನು ದೂರ ಮಾಡುವಂಥ ಒಂದು ಪ್ರಯತ್ನ ಆಗಿರಬಹುದು ಅಥವಾ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂಥ ಒಂದು ಕೆಲಸವೇನಾದರೂ ಅಲ್ಲಿ ಸ್ಥಳೀಯವಾಗಿ ಆಗ್ತಾ ಇದೆಯಾ? ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಏನು ಒಂದು ಸ್ಪಷ್ಟನೆಯನ್ನು ನೀಡುತ್ತಿದ್ದಾರೆ ಅಂತ? ಖಂಡಿತ ಲಿಖಿತ, ಈ ಒಂದು ಜನರ ಸಮಸ್ಯೆಗೆ ಸ್ಥಳೀಯ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ಹೇಳ್ಬೋದು. ಎಲ್ಲ ಒಂದು ಯಾವುದೇ ಒಂದು ಪ್ರಕರಣ ಅಥವಾ ಘಟನೆಗಳು ನಡೆದ್ರೂ ಕೂಡ ತಕ್ಷಣವೇ ಅಲ್ಲಿಗೆ ಧಾವಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ತರಿಸ್ಕೊಳ್ತಿದ್ದಾರೆ. ಆದ್ರೆ ಏನು ವಿಪರೀತ ಘಟನೆಗಳು ಒಂದರ ಮೇಲೆ ಘಟನೆಗಳು ನಡೆದಿರೋದ್ರಿಂದ ಇಡೀ ಜಿಲ್ಲಾಡಳಿತವೇ ಸಂಕಷ್ಟಕ್ಕೆ ಈಡಾಗಿದೆ ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ಏನೋ ಇಡೀ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ರಸ್ತೆ ಏನೋ ಭೂಕಂಪ ಆಗುವಂತಹ ಸ್ಥಿತಿಯಲ್ಲೇ ರಸ್ತೆ ಸಂಪೂರ್ಣವಾಗಿ ಛಿದ್ರ ಆಗಿತ್ತು. ಇದೀಗ ಏನೋ ಬೆಳಗ್ಗೆ ನಿನ್ನೆ ಅಷ್ಟೇ ಏನೋ ಚಿಕ್ಕಮಗಳೂರು ತಾಲೂಕಿನ ಗುಣವಾನ ಗ್ರಾಮದಲ್ಲಿ ಸುಮಾರು 50 ಎಕರೆ ತೋಟ ಸಂಪೂರ್ಣ ನಾಶವಾಗಿದ್ದನ್ನ ನಾವು ಕಾಣಬಹುದು. ಆ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಘಟನೆ ನಡೆದಿರುವಂತದ್ದು. ಇಡೀ ಕಾಂಡ್ಯ ಹೋಬಳಿಯ ಬಿದರೆ ಗ್ರಾಮದಲ್ಲಿ ಸುತ್ತಮುತ್ತಲಿನ 2 ಗ್ರಾಮಸ್ಥರು ಸಂಪೂರ್ಣ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ರಾತ್ರಿ ಮಲಗುವಾಗ ತಮ್ಮ ಮಾಲೀಕ ಸತೀಶ್ ಭಟ್ ಮಾಲೀಕ ಏನೋ ಗದ್ದೆಯಲ್ಲಿ ಇದ್ದಂತಹ ಅಡಿಕೆಗಳನ್ನ ಸಂಪೂರ್ಣವಾಗಿ ಹಾದು ಮನೆ ಒಳಗೆ ಹಾಕಿದ್ರು. ಆದ್ರೆ ಬೆಳಗ್ಗೆ ಆಗೋದ್ರೊಳಗೆ ಏನೋ ಪಕ್ಕದಲ್ಲೇ ಇದ್ದಂತಹ ತೋಟ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ. ಸುಮಾರು 20 ಎಕರೆಗೂ ಹೆಚ್ಚು ತೋಟ ಏನೋ ಸಂಪೂರ್ಣವಾಗಿ ಮಣ್ಣಿನಲ್ಲಿ ತೊಯ್ದು ಹೋಗಿರುವಂತದ್ದು. ಇದೀಗ ಪ್ರಮುಖವಾಗಿ ಆ ಗ್ರಾಮದಲ್ಲಿ ಭೀತಿ ಎದುರಾಗಿದೆ ಅಂತಂದ್ರೆ ಆ ಗ್ರಾಮದ ಕೆಳಗೆ ಏನೋ ಗುಡ್ಡದ ಕೆಳಗೆ ಇದ್ದಂತಹ ಸುಮಾರು 100 ಎಕರೆ ಭತ್ತವನ್ನ ನಾಟಿ ಮಾಡಿದರೆ ಈಗಾಗ್ಲೇ ಸುಮಾರು 1 ಎಕರೆ ಮಣ್ಣು ಆವರಿಸಿರುವಂತದ್ದು. ಸಂಪೂರ್ಣವಾಗಿ ಗದ್ದೆ ನಾಶ ಆಗುವಂತ ಭೀತಿಯಲ್ಲಿ ಗ್ರಾಮಸ್ಥರು ಇರುವಂತದ್ದು. ಈಗಾಗ್ಲೇ ಸ್ಥಳೀಯ ತಹಸೀಲ್ದಾರ್ ಅವರು ಕೂಡ ಏನೋ ಸ್ಥಳಕ್ಕೆ ಭೇಟಿ ನೀಡಿದರೆ ಬೆಳ್ಳಂಬೆಳಿಗ್ಗೆ ಭೇಟಿ ನೀಡಿದರೆ ಎಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ 2 ಕುಟುಂಬಗಳನ್ನ ಬೇರೆಡೆಗೆ ಸ್ಥಳಾಂತರಿಸಿರುವಂತದ್ದು ಲಿಖಿತ. ಓಕೆ ಪ್ರವೀಣ್, ಹಾಗೆ ಒಂದು ದೊಡ್ಡ ಶಬ್ದ ಕೇಳಿ ಬಂತು. ಶಬ್ದಕ್ಕೆ ಜನರೆಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಆ ಶಬ್ದ ಏನು ಗುಡ್ಡ ಕುಸಿತದ ಶಬ್ದವಾ ಅಥವಾ ಭೂಮಿ ಕಂಪಿಸಿದಂಥ ಒಂದು ಅನುಭವ ಏನಾದರೂ ಸ್ಥಳೀಯರಿಗೆ ಆಯ್ತಾ? ಏನು ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ? ಈಗ ಸ್ಥಳೀಯವಾಗಿ ಅಲ್ಲಿ ಹೇಳ್ತಿರುವಂತದ್ದು, ನಮಗೆ ಸ್ಥಳೀಯರು ಹೇಳುವಂತಹ ಮಾಹಿತಿ ಪ್ರಕಾರ ದರೆ ಕುಸಿಯುವಂತಹ ಶಬ್ದ ಏನು ಬಂಡೆ ಕಲ್ಲುಗಳು ಮತ್ತೆ ನೀರಿನ ಬಂಡೆ ಕಲ್ಲಿನಿಂದ ಬರುವಂತಹ ನೀರಿನ ಶಬ್ದ ಇಡೀ 2 ಕಿಲೋಮೀಟರ್ ವರೆಗೂ ವ್ಯಾಪಿಸಿದೆ ಅಂತ ಸ್ಥಳೀಯರು ಹೇಳ್ತಿರುವಂತದ್ದು. ನಾವು ಪ್ರಮುಖವಾಗಿ ಅಲ್ಲಿ ಗಮನಿಸಬೇಕಾಗಿದ್ದು ಅಂದ್ರೆ ಆ ದರೆ ಕುಸಿಯುವಂತಹ ಶಬ್ದಕ್ಕೆ ಏನು ಬಂಡೆ ಕಲ್ಲುಗಳು ಒಂದರ ಮೇಲೆ ನಿಂತಿರುವಂತಹ ಬಂಡೆ ಕಲ್ಲುಗಳು ಒಂದಕ್ಕೊಂದು ಉಜ್ಜಿ ಭಾರಿ ಪ್ರಮಾಣದ ಶಬ್ದ ಬರ್ತಾ ಇದೆ. ಮತ್ತೆ ಭೂಮಿ ಎಲ್ಲೆಂದರಲ್ಲಿ ಅದ ಗುಡ್ಡದ ಮೇಲಿರುವಂತಹ ಭೂಮಿ ಎಲ್ಲೆಂದರಲ್ಲಿ ಬಾಯಿ ಬಿಡ್ತಾ ಇದೆ ಮತ್ತೆ ಬಿರುಕು ಬಿಡ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಪರಿಣಾಮವಾಗಿ ನಾವು ಗ್ರಾಮವನ್ನ ತೊರೆಯುವಂತ ಸ್ಥಿತಿ ಬಂದಿದೆ. ಮತ್ತೆ ನಾವು ಇದೇ ರೀತಿ ಆ ಶಬ್ದ ಏನಾದ್ರೂ ಮುಂದುವರೆದ್ರೆ ನಾವು ನಾಳೆ ಸಂಜೆ ಹೊತ್ತಿಗೆ ನಾವು ಗ್ರಾಮವನ್ನ ತೊರೆಯುವಂತ ನಿರ್ಧಾರವನ್ನ ಮಾಡ್ತೀವಿ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಿರುವಂತದ್ದು. ಈಗಾಗ್ಲೇ ಏನೋ ಚಿಕ್ಕಮಗಳೂರು ತಾಲೂಕಿನಲ್ಲಿ ಏನೋ ಅತ್ಯಂತ ಕಡಿಮೆ ಇಂತಹ ಘಟನೆಗಳು ನಡೀತಾ ಇತ್ತು. ಆದ್ರೆ ಈಗ ಶೃಂಗೇರಿ ಮತ್ತೆ ಕೊಪ್ಪಕ್ಕೆ ಆವರಿಸಿದಂತಹ ಗುಡ್ಡ ಕುಸಿತ ಭೀತಿ ಚಿಕ್ಕಮಗಳೂರು ತಾಲೂಕು ಆವರಿಸಿರುವಂತದ್ದು. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಶ್ರೇಣಿಯೇ ಉಳಿಯುವಂತ ಸ್ಥಿತಿ ನಿರ್ಮಾಣ ಏನು ಕಡಿಮೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಯಾಕೆಂತಂದ್ರೆ ಇಂತಹ ಒಂದು ನಾವು ಅನಾದಿ ಕಾಲದಿಂದಲೂ ಕೂಡ ತೋಟಗಳನ್ನ ಮಾಡ್ಕೊಂಡಿದ್ವಿ. ಆದ್ರೆ ಪ್ರವೀಣ್ ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಇದೀಗ ಅಲ್ಲಿ ಆ ಸ್ಥಳೀಯರ ಒಬ್ಬರು ದೇವರಾಜ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೇವರಾಜ್ ಅವರೇ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಏನಾಯ್ತು ಅಲ್ಲಿ? ಯಾವ ತರ ಸಮಸ್ಯೆ ಆಗ್ತಿದೆ, ಏನಾಗ್ತಿದೆ ಅಂತ ಮಲೆನಾಡಿನಲ್ಲಿ? ಅಂದ್ರೆ ಅಲ್ಲಿ ಗುಡ್ಡ ಇದೆ, ಕೆರೆ ಮಾಡಿದ್ರು ಒಬ್ಬರು ತೋಟದ ಮಾಲೀಕರು. ಆ ಕೆರೆ ಹೊಡೆದು 15 ದಿನ ಆಗಿತ್ತು. ನಿನ್ನೆ 3 ಗಂಟೆಯಿಂದ ಭೂಕಂಪ ಆಗೋದು ಶುರುವಾಗಿದೆ ನೋಡಿ. ಅಂದ್ರೆ ನಿಮ್ಗೆ ಆತರ ಅಲ್ಲಿ ಶಬ್ದ ಕೇಳೋದು, ಭೂಮಿ ಕಂಪಿಸೋ ತರ ಫೀಲ್ ಆಗೋದಾಗ್ತಿದ್ಯಾ? ಆಗ್ತಿದೆ ಮೇಡಮ್, ಆಗ್ತಿದೆ. ಓಕೆ. ಸೊ ನೀವು ಎಲ್ಲಿರೋದು? ಅಲ್ಲೇ ಇರೋದಾ? ಅಂದ್ರೆ ಈಗೇನು ಗುಡ್ಡ ಕುಸಿತ ಆಗ್ತಾ ಇದೆ? ಸರ್ ಪಕ್ಕದಲ್ಲಿ ಅಂದ್ರೆ ಒಂದು ಅರ್ಧ 10 ನಿಮಿಷ ಇದೆ ಹೋಗ್ಬೋದು ಅಲ್ಲಿಗೆ, ಅಷ್ಟು ದೂರದಲ್ಲಿ ಇದೀವಿ ನಾವು. ಓಕೆ. ಸೊ ಹಾಗೆ ಕಾಫಿ ತೋಟ, ಅಡಿಕೆ ತೋಟ ಎಲ್ಲ ನಾಶ ಆಗಿದೆ ಅನ್ನೋ ಮಾಹಿತಿ ಎಲ್ಲ ಬರ್ತಿದೆ, ಹೌದಾ? ಅಲ್ಲಿ ಬೆಳೆಗಳಿಗೆಲ್ಲ ತೊಂದರೆ ಆಗ್ತಿದ್ಯಾ? ಹೌದೌದು, ಬೆಳೆ ಗದ್ದೆಗೂ ಹಾನಿ ಆಗ್ಬೋದು ಇವತ್ತು. ಈಗೇನು ಅಂದ್ರೆ ಅಲ್ಲಿ ಇವಾಗ ಸಹಜವಾಗಿ ನಿಮ್ಗೆಲ್ಲ ಒಂದು ಆತಂಕ ಇರುತ್ತೆ, ಯಾವಾಗ ಏನಾಗುತ್ತೋ ಅನ್ನೋವಂಥದ್ದು. ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಅಲ್ಲೇ ಇರ್ತಿದ್ದೀರಾ ಅಥವಾ ಏನಾದ್ರು ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಮನೆ ಪಕ್ಕದ ಮನೆ 2 ಮನೆ ಅಲ್ಲಿಂದ ಖಾಲಿ ಮಾಡಿದೀವಿ ಮೇಡಮ್. ನಾವು ಸ್ವಲ್ಪ ದೂರದಲ್ಲಿ ಇದೀವಿ ಅಂತ ನೋಡೋಣ ಅಂತ ಕಾಯ್ತಿದೀವಿ. ಮತ್ತೆ ಮನೆ ಬಿಟ್ಟು ಎಲ್ಲಿಗೆ ಹೋಗೋದಂತ ನಮ್ಗೆ ಆಸೆ ಬೇಕು. ರೋಡ್ ಸಂಪರ್ಕ ಇಲ್ಲ ಇಲ್ಲಿ. ರೋಡು ಮಣ್ಣು ರೋಡು, ಮಳೆಗಾಲದಲ್ಲಿ ಕೆಸರಿದೆ, ಹಂಗಾಗಿ ಚೂರು ಕಷ್ಟ ಆಗುತ್ತಂತ.
ಯಾರಾದ್ರೂ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಾ ಸ್ಥಳಕ್ಕೆ ಬಂದು ನಿಮ್ಗಳ ಜೊತೆ ಮಾತಾಡಿ ಏನಾದ್ರು ಆಯ್ತಾ? ನಮ್ಮ ಸ್ಥಳೀಯಲ್ಲಿ ಯಾರು ಬಂದಿಲ್ಲ ಮೇಡಮ್. ಎಲ್ಲ ಫೋನ್ ಮಾಡಿ ಹೇಳಿದ್ರೆ ಯಾರು ಬಂದಿಲ್ಲ. ನಾಳೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ ದೇವರಾಜ್ ಅವರೇ, ಧನ್ಯವಾದ TV5 ನೊಂದಿಗೆ ಮಾತನಾಡಿದ್ದಕ್ಕೆ. ಎಸ್, ಅಲ್ಲಿಯ ಸ್ಥಳೀಯರು ಕೂಡ ಮಾತನಾಡ್ತಾ ಹೇಳ್ತಿದ್ರು, ಇಲ್ಲಿ ಹಾನಿಗಳಾಗ್ತಾ ಇದೆ, ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಬಂದಿಲ್ಲ, ನಮಗೂ ಕೂಡ ಆತಂಕವಾಗ್ತಾ ಇದೆ ಇಲ್ಲಿ ಇರಲಿಕ್ಕೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಯಾವಾಗ ಏನಾಗುತ್ತೋ ಅನ್ನುವಂಥ ಒಂದು ಪರಿಸ್ಥಿತಿ ನಮ್ಮ ನಡುವೆ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಭಯಭೀತರಾಗಿ ದಿನ ದೂಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಹಾಗೆ ಭೂಕುಸಿತದ ಶಬ್ದ ಬಹಳವಾಗಿ ಕೇಳಿಸ್ತು. ಆ ಒಂದು ಶಬ್ದದಿಂದ ನಾವು ಆತಂಕಗೊಂಡಿದ್ದೀವಿ ಅಂತ ಕೂಡ ಸ್ಥಳೀಯರೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಭಾರೀ ಭೂಕುಸಿತಕ್ಕೆ ಕಾಫಿನಾಡು ಚಿಕ್ಕಮಗಳೂರು ತತ್ತರಿಸಿ ಹೋಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾದಂಥ ಒಂದು ಚಿತ್ರಣ ಅಲ್ಲಿ ಕಂಡು ಬರ್ತಿದೆ ಅನ್ನುವಂಥದ್ದನ್ನು. ಚಿಕ್ಕಮಗಳೂರು ತಾಲೂಕಿನ ಬಿದರೆ ಗ್ರಾಮದಲ್ಲಿ ಈ ಒಂದು ಭೂಕುಸಿತ ಸಂಭವಿಸಿರುವಂಥದ್ದು. ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ಭೂಕುಸಿತದ ಶಬ್ದ ಕೇಳಿ ಬಂದಿದೆ. ಗುಡ್ಡ ಕುಸಿಯೋದಾಗಿರಬಹುದು, ಆ ಒಂದು ಬಂಡೆಗಳು ಕುಸಿಯುವಂಥ ಒಂದು ಶಬ್ದ ಸುಮಾರು 2 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ. ಶಬ್ದದಿಂದ ಭಯಭೀತರಾಗಿ ಮನೆಗಳನ್ನು ತೊರೆದು ಬೇರೆಡೆಗೆ ಬಂದು ವಾಸವನ್ನು ಮಾಡ್ತಾ ಇದ್ದಾರೆ ಸುಮಾರು 2 ಕುಟುಂಬದ ಜನ ಅನ್ನುವಂಥದ್ದು ನಾವು ನೋಡ್ಬೋದು. ಚಿಕ್ಕಮಗಳೂರು ಅಂತಂದರೆ ಅಲ್ಲೆಲ್ಲವೂ ಕೂಡ ತೋಟದೊಳಗೆ ಮನೆಯನ್ನು ಮಾಡ್ಕೊಂಡಿರ್ತಾರೆ, ಕಾಫಿ ಎಸ್ಟೇಟ್ಗಳಿರುತ್ತೆ, ಎಸ್ಟೇಟ್ ಮಧ್ಯೆ ಮನೆಯನ್ನು ಮಾಡ್ಕೊಂಡಿರ್ತಾರೆ, ತುಂಬ ದೂರದವರೆಗೂ ಕೂಡ ಒಂದೊಂದು ಮನೆ ಇರುತ್ತೆ. ಆದರೆ ಇಲ್ಲಿ 2 ಕಿಲೋಮೀಟರ್ವರೆಗೂ ಈ ಶಬ್ದದ ಒಂದು ತೀವ್ರತೆ ವ್ಯಾಪಿಸಿದೆ ಅಂತಂದರೆ ಎಷ್ಟರ ಮಟ್ಟಿಗಿನ ಒಂದು ಶಬ್ದ ಅದಾಗಿರಬಹುದು ಅನ್ನುವಂಥದ್ದನ್ನು ನಾವು ಊಹೆ ಮಾಡ್ಕೊಳ್ಬಹುದಾಗಿದೆ. ಸದ್ಯ ಅಲ್ಲಿಯ ಜನ ಆತಂಕದಲ್ಲಿ ದಿನ ದೂಡ್ತಿದ್ದಾರೆ.